ಮಾತಾಡಬೇಡ ಅಂತ ಹೇಳಿದ್ದಾರೆ. ಅವ್ರು ನಿಮಗೆ ನಿಮ್ಮ ವಿವರ ಸ್ನೇಹ ಇದೆಯಲ್ಲ, ಅದರಿಂದ ನಿಮ್ಮ ಸ್ನೇಹದ ಮೇಲೆ ಮಾತಾಡಿದ್ದಾರೆ ಅಷ್ಟೇ. ಅವ್ರಿಗಿಂತ ಜಾಸ್ತಿ ನೀವು ಸ್ನೇಹಿತರು. ಅದು ಸರಿ, ನನಗೆ ಒಳ್ಳೆ ಸ್ನೇಹಿತ ನೀನು ಅಂತದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ಅಸೆಂಬ್ಲಿನಲ್ಲಿರುವಾಗ ಒಂಥರ ಇರ್ತೀಯ, ಹೊರಗಡೆ ಇದ್ದಾಗ ಒಂಥರ ಇರ್ತೀಯ. ಅದೇ ಬಂದಿರೋ ತಾಪತ್ರಯ ನನಗೆ. ಅವಾಗ ಚೇರ್ ಮಹಿಮೆ ಅಂತ ಅಲ್ಲಿ ಕೂತ್ಕೊಂಡಾಗ ಅವ್ರ ಹೆಂಗೆ ಆಡ್ತಾರೆ, ಆಚೆ ಬಂದಾಗ ಬೇರೆ ಥರ ಮಾತಾಡ್ತಾರೆ. ಇಲ್ಲಿ ಕೂತ್ಕೊಂಡಾಗ ನಾವು ಹಂಗೆ, ನೀವು ಅಲ್ಲಿ ಕೂತ್ಕೊಂಡಾಗ ನೀವು ಹಾಗೆ. ಮಹಿಮೆ ಮಹಿಮೆ ಅನ್ನೋದಕ್ಕಿಂತ ಜವಾಬ್ದಾರಿ. ಜವಾಬ್ದಾರಿ. ಕೂತ್ಕೋ ಸುನೀಲ್, ಕೇಳಪ್ಪ ಮರಯ್ಯ. ಇವೆಲ್ಲ ನಿಮ್ಗೆ ಹೇಳಿಲ್ಲ ಅಂತ ನಾ ಹೇಳ್ತಾ ಇದ್ದೀನಿ. ನೀವು ಹೇಳಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ. ನೀವು ಒಳಗೊಂದು ಹೊರಗೊಂದು ಸ್ನೇಹ ಇದೆ ಅಂದ್ರಲ್ಲ, ಸ್ವಲ್ಪ ವಿವರಣೆ ಕೊಡಿ ಅಂತ ಕಷ್ಟ. ಒಳಗೊಂದು ಸ್ನೇಹ ಹೊರಗೊಂದು ಸ್ನೇಹ ಒಬ್ಬನೇ ಸಿಕ್ಕು ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಇಂಡೋನೇಷ್ಯಾದಲ್ಲಿ ಫುಟ್ಬಾಲ್ ಸ್ಟೇಡಿಯಂನಲ್ಲಿ 174 ಜನ ಮೃತಪಡ್ತಾರೆ ಕಾಲು ತುಳಿತದಲ್ಲಿ. 2025 ಜೂನ್ನಲ್ಲಿ ಪ್ಯಾರಿಸ್ನಲ್ಲಿ 2 ಮರಣ ಆಗ್ತಾರೆ. ಪ್ಯಾರಿಸ್ನಲ್ಲಿ, ಫ್ರಾನ್ಸ್ ದೇಶ, ಪ್ಯಾರಿಸ್ನಲ್ಲಿ ಆಗ್ತಾರೆ. ನಾನು ಯಾಕೆ ಈ ಮಾತುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಕಾಲು ತುಳಿತ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ನಮ್ಮ ದೇಶ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ನಡೆದಿದೆ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಡೆದಿದೆ ಅಂತಕ್ಕಂಥ ವಿಷಯವನ್ನು ಸದನದ ಮುಂದೆ ಪ್ರಸ್ತಾಪ ಮಾಡಲಿಕ್ಕೋಸ್ಕರವಾಗಿ ಈ ವಿಚಾರನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.